ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಲ್ಪಿಜಿ ಗ್ಯಾಸ್ ಕೊರತೆ ವಿರುದ್ಧ ಸಿಲಿಂಡರ್ ಹಿಡಿದು ಬೀದಿಗಿಳಿದು ಸಾಗರ ಕಾಂಗ್ರೆಸ್ನಿಂದ ರಸ್ತೆ ತಡೆ ಚಳವಳಿ. ಕೇಂದ್ರದ ಜನವಿರೋಧಿ ನೀತಿ ಖಂಡಿಸಿದ ಚಂದ್ರಪ್ಪ, ಸೋಮಶೇಖರ್, ಚೇತನ್ ರಾಜ್, ಗಣಪತಿ, ಸುರೇಶ್ ಬಾಬು. ಮಾರ್ಚ್ 27ರಂದು ಆರ್ಬಿಡಿ ಸೌಹಾರ್ದ ಸಹಕಾರಿ ಅಸ್ತಿತ್ವಕ್ಕೆ. ಸೌಹಾರ್ದ ಸಹಕಾರಿ ಕಾರ್ಯಚಟುವಟಿಕೆ ಕುರಿತು ಮೊಹಮ್ಮದ್ ಜಲೀಲ್, ಅಧ್ಯಕ್ಷ ಎಂಪಿ ಶೆಟ್ಟಿ ಮಾಹಿತಿ. ನೂತನ ಜಾಹೀರಾತು ನೀತಿ 2026 ಮರುಪರಿಶೀಲನೆಗೆ ಒತ್ತಾಯಿಸಿ ಪತ್ರಕರ್ತರ ಸಂಘದಿಂದ ಮನವಿ. ತ್ಯಾಗರ್ತಿ ಗ್ರಿಡ್ ಗಲಾಟೆ, ರೈತ ಸಂಘದಿಂದ ಮೆಸ್ಕಾಂ ಅಧಿಕಾರಿಗಳು ಹಾಗೂ ಕಾರ್ಮಿಕರಿಗೆ ರಕ್ಷಣೆ ಭರವಸೆ ನೀಡಿದ ದಿನೇಶ್ ಶಿರವಾಳ. ಈಗ ಸುದ್ದಿಯ ವಿವರ. ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಸೋಮವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪೊಲೀಸ್ ಸ್ಟೇಷನ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಕೇಂದ್ರದ ಧೋರಣೆ ವಿರುದ್ಧ ಮಾನವ ಸರಪಳಿ ರಚಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ ಚಂದ್ರಪ್ಪ, ಸಾಗರ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು, ನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು, ಗಣಪತಿ ಮಂಡಗಳಲ್ಲಿ ಮಾತನಾಡಿದರು. ಪ್ರಮುಖರಾದ ಸದ್ದಾಂ ದೊಡ್ಮನೆ, ಎಲ್ ಚಂದ್ರಪ್ಪ, ಮಧುಮಾಲತಿ, ಗಿರೀಶ್ ಕೋವಿ, ಡಿ ದಿನೇಶ್, ಆನಂದ್ ಭೀಮನೇರಿ, ವಿಲ್ಸನ್ ಗೊನ್ಸಾಲ್ವೆಸ್, ಮೈಕಲ್ ಡಿಸೋಸಾ, ಸರಸ್ವತಿ ನಾಗರಾಜ್, ಸೈಯದ್ ಜಾಕಿರ್, ಉಷಾ, ಪ್ರಭಾವತಿ, ಮಂಜುಳಾ ಚಂದ್ರಪ್ಪ, ಗಜೇಂದ್ರ ಆನಂದಪುರಂ, ಲಲಿತಮ್ಮ ಎನ್, ಪರಶುರಾಮಪ್ಪ, ಕಬೀರ್ ಚಿಪ್ಲಿ, ಅಣ್ಣಪ್ಪ ಭೀಮನೇರಿ, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ದೇಶದಲ್ಲಿ ಗ್ಯಾಸಿನ ಕೊರತೆ, ಪ್ರತಿ ಮನೆಯಲ್ಲಿ ಕೊರತೆಯ ಬಿಸಿ ತಟ್ಟಿದೆ. ಯಾಕಂದ್ರೆ ಗ್ಯಾಸು ಸುಲಲಿತವಾಗಿ ಸಿಗ್ತಾ ಇಲ್ಲ. ಗ್ಯಾಸನ್ನೇ ಬಳಸಿ ನಾವೆಲ್ಲ ಈಗ ಏನಾಗಿದೆ, ಹಿಂದೆ ನಾವು ರೈತರು ಹಳ್ಳಿಗಳಲ್ಲಿ ಕಟ್ಟಿಗೆ ಒಲೆಯನ್ನು ಉಪಯೋಗಿಸಿಕೊಂಡು ಬದುಕು ಸಾಗಿಸ್ತಾ ಇದ್ದೀವಿ. ಬಹಳ ಚೆನ್ನಾಗಿತ್ತು ಆ ಬದುಕು. ಇವತ್ತು ಗ್ಯಾಸಿಗೆಲ್ಲ ನಾವು ಮಾರು ಹೋಗಿ ಹಳ್ಳಿ ಮತ್ತು ಪಟ್ಟಣ ಎಲ್ಲ ಮನೆಯಲ್ಲಿ ಬಿಸಿ ತಟ್ಟಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಬಹಳ ಬಡಾಯಿ ಕೊಡ್ತಾರೆ. ದೇಶವನ್ನ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಬಡಾಯಿ ಕೊಡ್ತಿದ್ರಲ್ಲಿ ಬಹಳ ಸೂರ್ರು. ಆದ್ರೆ ಇವತ್ತು ದೇಶದ ವ್ಯವಸ್ಥೆ ಸರಿ ಮಾಡ್ಬೇಕಲ್ಲ. ನಮ್ಗೆ ಎಷ್ಟು ಬೇಕು, ಹೇಗೆ ಬೇಕು, ಹೇಗೆ ಅದನ್ನ ದಾಸ್ತಾನು ಮಾಡಬೇಕು ಅನ್ನೋದನ್ನ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಎಡವಿದೆ. ಎಲ್ಲ ಹಂತದಲ್ಲಿ ಎಡವಿದೆ. ಅನೇಕ ಜನ ಮುಖಂಡರು ಅಲ್ಲೂ ಮಾತಾಡಿದ್ರು, ಇಲ್ಲೂ ನಮ್ಮ ಸೋಮಣ್ಣ ಅವರು ಮಾತಾಡಿದ್ರು. ಎಲ್ಲ ಉದ್ಯಮಗಳು ಒಂದಲ್ಲ, ಹೋಟ್ಲು, ಸಣ್ಣ ಉದ್ಯಮಗಳು, ಬಿಸಿ ಹಾಸ್ಟೆಲ್ಗಳು, ಸರ್ಕಾರದ ಒಬಿಸಿ ಹಾಸ್ಟೆಲ್ ಮತ್ತೆ SC/ST ಹಾಸ್ಟೆಲ್ಗಳು ಎಲ್ಲವೂ ಮುಚ್ಚುವ ಸ್ಥಿತಿಯಲ್ಲಿ ಸರ್ಕಾರಿ ಪ್ರತಿಯೊಂದು ಗ್ಯಾಸ್ ಅವಲಂಬಿತ ಆಗಿದೆ. ಎಲ್ಲವನ್ನೂ ಮುಚ್ಚುವ ಹಂತಕ್ಕೆ ಇವತ್ತು ತಲುಪಿದೆ. ಇವತ್ತು ವೃದ್ಧಾಶ್ರಮದಲ್ಲಿರುವಂತ ಎಲ್ಲ ಅಲ್ಲಿ ಊಟ ಏನು ದೇವಸ್ಥಾನಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಊಟ ಕೊಡ್ತಾ ಇದ್ರು ಫ್ರೀಯಾಗಿ. ಅಂತ ಊಟಗಳು ಕೂಡ ಇವತ್ತು ಬಂದಾದ ಸ್ಥಿತಿ ನಮಗೆ ನಿಮಗೆಲ್ಲ ಮಾಹಿತಿ ಇದೆ. ಈಗ ನಾನು ಹೆಚ್ಚು ಮಾತಾಡಲ್ಲ, ಅನೇಕ ಮಾತಾಡಿದೆ. ಆದ್ರೆ ನಮ್ಮ ಮೋದಿಜಿಯವರಿಗೆ ನಾನು ಬಹಳ ಹೇಳ್ತಾರೆ, ಭಾರತವನ್ನ ಉತ್ತುಂಗ ಕುಳಿತೀನಿ. ಏನು ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ, ಅದನ್ನ ಸಮರ್ಪಕವಾಗಿ ಕೇಂದ್ರ ಸರ್ಕಾರ ಪೂರೈಸಬೇಕು. ಜೊತೆಗೇನೆ ಈ ದೇಶದಲ್ಲಿ ಸಾಕಷ್ಟು ಉದ್ಯಮಗಳು ಇವತ್ತು ಏನು ನಷ್ಟ ಅನುಭವಿಸ್ತವೆ, ಅದಕ್ಕೆ ಪೂರಕವಾದಂತ ವಾತಾವರಣ ಸೃಷ್ಟಿಯಾಗಬೇಕು. ಇಲ್ಲಿ ಈ ದೇಶದಲ್ಲಿ ಏನು ಮೋದಿ ಸರ್ಕಾರ ಇಂದ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ ಮೇಲೆ ಚಿನ್ನದ ರೋಡ್ ಮಾಡ್ಕೊಡ್ತೀವಿ ಅಂತ ಸಾಕಷ್ಟು ಜನ ಭಾಷಣ ಹೊಡೆದಿದ್ರು. ಆದ್ರೆ ಇವತ್ತು ಎಲ್ಲ ಯುದ್ಧ ಆಗ್ತಾ ಇದೆ. ಬರೀ ಉಣ್ಣೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಜನಗಳಿಗೆ ಊಟದ ವ್ಯವಸ್ಥೆಗೆ ಬೇಕಾದಂತ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡಕ್ ಆಗ್ತಾ ಇದೆ ಅವ್ರ ಕೈಯಲ್ಲಿ. ಇವರು ಬೇಟಿ ಬಚಾವೋ ಅಂತಾರೆ. ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಗ್ಯಾಸ್ ಸಿಲಿಂಡರ್ ಇಲ್ಲ, ಮಕ್ಕಳ ಎಕ್ಸಾಮ್ ನಡೀತಾ ಇದೆ, ಹೋಟೆಲ್ ಉದ್ಯಮ ನೆಲ ಕಚ್ಚಿದೆ, ಹಾಸ್ಟೆಲ್ಗಳಲ್ಲಿ ಓದ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನಾಗಬೇಕು?
ಇವತ್ತು PG ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಜನ ಮಕ್ಕಳುಗಳು ಇವತ್ತು ಮನೆಯವರಿಗೆ ಫೋನ್ ಮಾಡ್ಬಿಟ್ಟು ಏನ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ, ಊಟದ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಏನು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತದ್ರಲ್ಲಿ ಬಿಜೆಪಿಯವರು ಚಿಕ್ಕದಾಗೇನಾದ್ರೂ ಒಂದು ಯಾವ್ದು ಚಿಕ್ಕ ಪುಟ್ಟಾಗಿ ಒಂದು ಯಾವ್ದು ಏನು ಪೆಟ್ರೋಲ್ ಡೀಸೆಲ್ ಬೆಲೆ ₹1 ₹2 ಏರಿಕೆ ಮಾಡಿದ್ರೆ ಬಾಯಿ ಬಂದಂಗೆ ಬಂದ್ಬಿಟ್ಟು ಇಟ್ಕೊಂಡು ರೋಡಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇವತ್ತು ಎಲ್ಲಿ ಹೋಗಿದ್ದಾರೆ ಬಿಜೆಪಿ ಅವರು? ನಾಚಿಕೆಗೇಡಿನ ಸಂಗತಿ. ಎಲ್ಲೋ ಗುಜರಾತಿಗಳ ಎದುರುಗಡೆ ಮಾತಾಡಕ್ಕಾಗ್ದೇನೆ ಇವತ್ತು ಬಾಯಿ ಮುಚ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನ ತಂದುಕೊಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅದನ್ನ ತೀವ್ರವಾಗಿ ಖಂಡಿಸ್ತದೆ. ಜೊತೆಗೇನೆ ಮೋದಿ ಅವರು ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗತ್ತರ ಯಾರು ಟ್ರಂಪ್ ಈ ದೇಶದ ಸಾರ್ವಭೌಮತ್ವ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಈ ದೇಶ ಎಲ್ಲಿ ಹೋಗಿದೆ, ಯಾರ ಕೈಯಲ್ಲಿ ಕೊಟ್ಟಿದ್ದೀವಿ? ಇವತ್ತು ಜನತೆ ಆತ್ಮಾವಲೋಕನ ಮಾಡ್ಕೋಬೇಕಾದ ಜನ ವಿರೋಧಿ ನೀತಿ ಏನಿದೆ ಅದರ ವಿರುದ್ಧ ಸಾಗರ ಬ್ಲಾಕ್ ಕಾಂಗ್ರೆಸ್ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಏನು ಜನ ವಿರೋಧಿ ನೀತಿ ಇದೆ, ಈಗ ಸಮರ್ಪಕವಾಗಿ ಗ್ಯಾಸ್ ಅನ್ನ ವಿತರಣೆ ಮಾಡ್ತಾ ಇಲ್ಲ. ಇವತ್ತು ಆರ್ಥಿಕ ವಹಿವಾಟನ್ನ ಮಾಡ್ತಿದ್ದಂತಹ ಹೋಟೆಲ್ ಉದ್ಯಮ ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದೆ. ಅದರಿಂದ ಸಾವಿರಾರು ಜನ ಉದ್ಯೋಗವನ್ನ ಕಳ್ಕೊಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ನೇರ ಕಾರಣ ಬಿಜೆಪಿ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸ್ನೇಹಿತರೆ. ಬಿಜೆಪಿಯ ವೈಫಲ್ಯಗಳು ಕಾಣಿಸ್ತಾನೆ ಇದ್ದಾವೆ, ನಾವು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೇವೆ. ಇವತ್ತು ನಂತರದಲ್ಲಿ ಯಾವ ಅತ್ಯುನ್ನತವಾದ ವಿದೇಶಾಂಗ ನೀತಿ ಭಾರತದಿತ್ತೋ ಆ ವಿದೇಶಾಂಗ ನೀತಿಗೆ ಇವತ್ತು ಸಮಾಧಿ ಕಟ್ಟುವಂತ ಕೆಲಸವನ್ನ ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಏನು ನಮ್ಮ ಅಲಿಪ್ತ ನೀತಿ ಅಂತಕ್ಕಂಥದ್ದಿತ್ತು, ಅದನ್ನ ಇಡೀ ವಿಶ್ವವೇ ಕೊಂಡಾಡ್ತಾ ಇತ್ತು. ಅಂತ ಅಲಿಪ್ತ ನೀತಿಯನ್ನ ತೊರೆದು ಇವರ ಏನು ಒಂದು ಕೋಮುವಾದಿ ದೃಷ್ಟಿಕೋನದ ಯೋಚನೆಗಳಿಂದ ಇವತ್ತು ಭಾರತ ಈ ಪರಿ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಇವತ್ತು ಹೇಳ್ತಾ ಇದ್ರು, ಇಲ್ಲ ನಮ್ದು ಬಿಜೆಪಿ ಸರ್ಕಾರದಲ್ಲಿ ರೋಡಲ್ಲೆಲ್ಲ ಗ್ಯಾಸ್ ಕೊಡ್ತಾ ಇದೀವಿ ಅಂತೇಳಿ. ಆದ್ರೆ ಇವತ್ತು ರೋಡಲ್ಲೂ ಇಲ್ಲ, ಗೋಡನ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ರೋಡಲ್ಲೇ ಬಂದಿದ್ದಾವೆ ಎಲ್ಲಾ ಖಾಲಿ ಸಿಲಿಂಡರ್ಗಳು. ಒಂದು ಬಿಜೆಪಿ ಇದನ್ನೂ ಕೂಡ ಸಮರ್ಥನೆ ಮಾಡ್ತಾರೆ. ರವೇಣ ಗಣಪತಣ್ಣ ಕೇಳಿಸ್ಕೊಳ್ಳಿ, ಹೇಗೆ ಸಮರ್ಥನೆ ಮಾಡ್ತಾರೆ ಅಂತ ಹೇಳ್ತೇನೆ. ಇಲ್ಲ ಗ್ಯಾಸ್ ನಲ್ಲಿ ಅಡಿಗೆ ಮಾಡ್ಬಿಟ್ಟು ಜನರ ಆರೋಗ್ಯ ಎಲ್ಲ ಹಾಳಾಗ್ಬಿಟ್ಟಿತ್ತು. ಮತ್ತೆ ಸೌದೆ ಒಲೆಯಲ್ಲಿ ಹಿಂದೆ ನಮ್ಮ ಅಜ್ಜಿ ಅವರೆಲ್ಲ ಅಡಿಗೆ ಮಾಡಿ ಬಹಳ ಗಟ್ಟಿಮುಟ್ಟಾಗಿದ್ರು. ಜನರ ಆರೋಗ್ಯ ಮತ್ತೆ ಹಿಂದಿನಂತ ಆಗ್ಬೇಕು ಅಂತ ಹೇಳಿ ಎಲ್ಲ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ ಅಂತ ಅಂದ್ರು. ಯಾಕಂದ್ರೆ ಆ ತರ ಒಂದಿಷ್ಟು ಜನ ಹೊಗಳು ಭಟ್ರು ಸಹಜವಾಗಿ ಬಿಜೆಪಿನಲ್ಲಿ ಇದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಏನು ಈ ಕೇಂದ್ರದ ಜನ ವಿರೋಧಿ ನೀತಿ ಇದೆ, ಇದನ್ನ ನಾವು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಲುಪಿಸಬೇಕಾಗಿದೆ. ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಸಿಲಿಂಡರ್ ಇಲ್ಲದಿಂದ ಅವಿರೋಧ ನಾವು ಫೈಟ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮಾತಾಡಕ್ಕೆ ಬಾರಿಯಿಂದ ನಮ್ಮ ಮೊಬೈಲ್ ಸರ್ಕಾರ ಇರ್ತಾದ್ರೆ ಬಿಜೆಪಿ ಅವರು ಸಿಲಿಂಡರ್ನ ಬೀದಿಯಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಏನಾದ್ರೂ ಒಂದು ₹10 ಜಾಸ್ತಿ ಆದ ತಕ್ಷಣ ಇವತ್ತು ಜನಸಾಮಾನ್ಯರಲ್ಲಿ ಸಿಲಿಂಡರ್ ಬಿಸಿ ತರ್ತಾ ಇದೆ. ಪ್ರತಿಯೊಂದು ಪಾಪ ಬಹಳ ಪರಿಸ್ಥಿತಿ ಬಂದಿದೆ. ಹೋಟೆಲ್ ಉದ್ಯಮಿಗಳು ಪಾಪ ಅವರಿಗೂ ಕೆಲಸಗಾರರಿಗೆ ಕೆಲಸ ಕೊಡಬೇಕು. ನೂರಾರು ಸಾವಿರಾರು ಜನ ಕೆಲಸಗಾರರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸಿಲಿಂಡರ್ಗೆ ಕಡಿಮೆ ಮಾಡಬಾರದು ಅಂತ ಹೇಳಿ ಸಿದ್ದರಾಮಯ್ಯ ಮತ್ತು ಕೆ ಪ್ರಸಾದ್ ಅವರು ಇದೆ. ಸಣ್ಣ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ಮುಂದಿನ ಹಾಕಿರೋ ಸಾವಿರಾರು ಜನ ಸೇರಿಸಿ ಇದೇ ಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಸ್ಟ್ರೈಕ್ ಅನ್ನು ಮುನ್ನಡೆಸ್ತೀವಿ. ರಸ್ತೆ ಹೋದ್ರೆ ಬೀದಿಯಲ್ಲಿ ನಾವು ನಿಂತು ಸ್ಟ್ರೈಕ್ ಮಾಡಬೇಕಾಗುತ್ತೆ.
ಬಿಜೆಪಿಯವರು ನಮ್ಮ ಕಾಂಗ್ರೆಸ್ಸಿನ ಏನಾದ್ರು ಸಣ್ಣದೊಂದು ಒಂದು 2 ಇಷ್ಟೊತ್ತಂಗೆ ಡಿಸಿಗೆ ಅವರು ಕೊಡಬೇಕಿತ್ತು, ಅಲ್ಲಿ ಎಲ್ಲ ವ್ಯವಸ್ಥೆ ಆಗೋದು. ನಾನು ಇಲ್ಲಿ ಕೂತ ನಮ್ಮ ಸ್ನೇಹಿತ ಅಂದ್ರೆ ಬೆಂಗಳೂರಲ್ಲಿ ಕೂತಿದ್ದೀವಿ, ಯಾವ್ದಾದ್ರು ವೆಹಿಕಲ್ ಫಾಸ್ಟ್ ಆಗಿ ಬಂದು ಏನಾದ್ರು ಬ್ರೇಕ್ ಫೇಲ್ ಆಗಿ ಬಂದು ನಮ್ಮ ಮೇಲೆ ಹತ್ತಿರ ಯಾರಪ್ಪ ಇದಕ್ಕೆ ಕಾರಣ ಆಗ್ತದೆ? ಯಾಕಂದ್ರೆ ರಕ್ಷಣಾ ವ್ಯವಸ್ಥೆಯವರು ಅರ್ಧ ಗಂಟೆ ಆದ್ಮೇಲೆ ಬಂದಿದ್ದಾರೆ, ಆದ್ರೆ ಈ ಪ್ರತಿಭಟನೆ ತುಂಬಾ ನೆಗ್ಲೆಕ್ಟ್ ನೋಡ್ತಾರೆ. ಅವ್ರಿಗೂ ಅವ್ರ ಮನೇಲಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿರೋದು. ನಮ್ಮ ಪ್ರತಿಭಟನೆ ಯಾವುದೇ ಧರ್ಮದಿಂದ ಅಲ್ಲ ಅಥವಾ ಪ್ರಚೋದನಕಾರಿ ಪ್ರತಿಭಟನೆ ಅಲ್ಲ. ಜನಸಾಮಾನ್ಯರ ಸಮಸ್ಯೆಗಳ ವಿರುದ್ಧ ನಾವು ಕೇಂದ್ರ ಸರ್ಕಾರದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ ಒಂದು ಮಾನ್ಯತೆ ಕೊಡುವಂತ ಒಂದು ಸಣ್ಣ ಸೌಜನ್ಯವೂ ಸಹ ನಮ್ಮ ಇಲಾಖೆಗಿಲ್ಲ. ಇದು ತುಂಬಾ ಬೇಸರ ಸಂಗತಿ. ಯಾಕಂದ್ರೆ ನಿಂತಿರೋರು ಯಾರು ಸಹ ಸಣ್ಣ ವ್ಯಕ್ತಿಗಳಲ್ಲ. ಸಮಾಜದಲ್ಲಿ ಅವ್ರದೇ ಆದಂತಹ ಕೊಡುಗೆ ಕೊಟ್ಟು ಅವ್ರದೇ ಆದಂತಹ ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿಯಿಂದ ಜೆಡ್ಪಿಯಿಂದ ಟಿಪಿಯಿಂದ ನಗರಸಭೆ ತನಕನು ಕೆಲಸ ಮಾಡಿರುವಂತವ್ರೆ ನಾವು ಪ್ರತಿಭಟನೆ ಮಾಡ್ತಿರೋದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಏನಾದ್ರು ಬೇರೆ ಪಕ್ಷದವ್ರು ಬಂದು ಏನಾದ್ರು ಒಂದು ಮಾತಿಗೆ ದಾಡ್ಕೊಂಡು ಏನಾದ್ರು ಘಟನೆ ಆದ್ರೆ ಯಾರು ಕಾರಣ ಆಗ್ತಾರೆ? ಆದ್ರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಮ್ಮ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ ಅವರು ಚುನಾಯಿತರಾದ್ಮೇಲೆ ಸಾಗರದಲ್ಲಿ ಸಂಸ್ಥಾ ಬಂದಿರೋದು ಒಂದು ಸಾಮಾನ್ಯವಾಗಿ ಜನಸಾಮಾನ್ಯರು ಸಾಮಾನ್ಯವಾಗಿ ಓಡಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲೂ ಘರ್ಷಣೆಗಳಿಲ್ಲ. ಆದ್ರೆ ನಿಮ್ಮ ವ್ಯವಸ್ಥೆ ಸರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕೂಡಿರುವ ಪಕ್ಷ, ಮುಖಂಡರಿಂದ ಕೂಡಿರುವ ಪಕ್ಷ. ಇವತ್ತು ನಾವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಅಂದ್ರೆ ಏನ್ ಸ್ವಾಮಿ ಇದಕ್ಕೆ ನಿಮ್ಮ ಬೆಂಬಲ, ಏನ್ ರಕ್ಷಣೆ ಕೊಡ್ತೀರಿ ನಮ್ಗೆ? ಆದ್ರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ಗಮನಿಸಬೇಕು. ಯಾವುದೇ ಪಕ್ಷ ಇರಲಿ, ಯಾವುದೇ ಜನಸಾಮಾನ್ಯ ಇರಲಿ, ಯಾವುದೇ ಪ್ರತಿಭಟನೆ ಮಾಡಿದಾಗ ಸಾಮಾನ್ಯವಾದಂತಹ ರಕ್ಷಣೆ ಕೊಡುವಂತ ವ್ಯವಸ್ಥೆ ನಿಮ್ಮಿಂದ ಆಗ್ಬೇಕು. ನಮ್ಮ ಕಾರ್ಯಕರ್ತ ಬಂಧುಗಳೇ, ನೂತನ ಉದ್ಯಮ ಆರ್ಬಿಡಿ ಸೌಹಾರ್ದ ಸಹಕಾರಿ ಮಾರ್ಚ್ 27ರಂದು ಲೋಕಾರ್ಪಣೆಗೊಳ್ಳಲಿದೆ. ಸಹಕಾರಿ ಕ್ಷೇತ್ರದ ಮೂಲಕ ಆರ್ಥಿಕ ವಲಯವನ್ನು ಸದೃಢಗೊಳಿಸಲು ಆರ್ಬಿಡಿ ಗ್ರೂಪ್ ಹೆಜ್ಜೆ ಇರಿಸಿದೆ ಎಂದು ಆರ್ಬಿಡಿ ಗ್ರೂಪ್ ಪಾಲುದಾರ ಜಲೀಲ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ಎಂಪಿ ಶೆಟ್ಟಿ ಮಾತನಾಡಿದರು. ಗೋಷ್ಠಿಯಲ್ಲಿ ಗಣೇಶ್ ಶೆಟ್ಟಿ, ಎಚ್ಎಲ್ ಶ್ರೀಧರ್, ಶ್ರೀಕಾಂತ್, ಅನಿಲ್, ಜಗದೀಶ್ ಇನ್ನಿತರರು ಹಾಜರಿದ್ದರು. ನಮಸ್ಕಾರ ಎಲ್ಲರಿಗೂ. ನಾವು ಆರ್ಬಿಡಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಏನು ಉದ್ಘಾಟನೆ ಮಾಡಕ್ ಹೋಗ್ತಿದ್ದೀವಿ, ಅದರದ್ದೆಲ್ಲ ಡೈರೆಕ್ಟರ್ಸ್ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಇಲ್ಲಿದ್ದೀವಿ. ಅದರಲ್ಲಿ ನಮ್ದು ಎಂಪಿ ಶೆಟ್ಟಿ ಅವರು ಅಧ್ಯಕ್ಷರು, ಗಣೇಶ್ ಶೆಟ್ಟಿ ಉಪಾಧ್ಯಕ್ಷರು, ಹಾಗೆ ನಿರ್ದೇಶಕರಾಗಿ ಜಗದೀಶ್ ಅವರು, ಶ್ರೀಧರ್ ಅವರು, ಹಾಗೆ ಶ್ರೀಕಾಂತ್ ಅವರು ಇದ್ದಾರೆ. ವ್ಯವಸ್ಥಾಪಕರಾದ ಅನಿಲ್ ಅವರು ಇದ್ದಾರೆ. ಸೊ ಈ ಒಂದು ಪ್ರೆಸ್ ಮೀಟಿಂಗ್ ಉದ್ದೇಶ ಏನಂತ ಹೇಳಿದ್ರೆ, ಇದೇ 27ನೇ ತಾರೀಕು ಶುಕ್ರವಾರ ಮಾರ್ಚ್ 27 ನಾವು ನಮ್ಮ ದೀಪಕ್ ಸಾಗರ್ ಅವ್ರದ್ದು ಬಿಲ್ಡಿಂಗ್ ಇದೆ, ಅದು ಜ್ಯೋತಿ ಕಂಪ್ಯೂಟರ್ಸ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾ ಇದೀವಿ, ಉದ್ಘಾಟನೆ ಮಾಡ್ತಾ ಇದೀವಿ. ಅದಕ್ಕೆ ಸಾಗರದ ಜನತೆಗೆ ತಮ್ಮೆಲ್ಲರಿಗೂ ಆಹ್ವಾನ ನೀಡೋಣ ಅಂತ. ಇಂಡಿವಿಜುವಲಿ ನಮ್ಗೆ ರೀಚ್ ಆಗಕ್ ಆಗಿಲ್ಲ ಅಂದ್ರೂ ಪ್ರತಿಯೊಬ್ಬರಿಗೂ ದಯವಿಟ್ಟು ಇದನ್ನ ಒಂದು ಆಹ್ವಾನ ಅಂತ ತಿಳ್ಕೊಂಡು ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ದೊಂದು ಈ ಒಂದು ಕೋಆಪರೇಟಿವ್ ಸೊಸೈಟಿ ಶುರು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅದಲ್ಲದೆ ಇದ್ರದ್ದು ಮುಖ್ಯ ಉದ್ದೇಶ, ನಾವು ಆರ್ಬಿಡಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ, ಪ್ರಥಮವಾಗಿ ಪ್ರತಿಯೊಬ್ಬರಿಗೂ, ಈಗ ನಾವು ಆಲ್ರೆಡಿ ನಾವು ಸೈಟ್ ಮಾರೋದಾಗ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಇದ್ದೀವಿ. ಇದನ್ನ ಇನ್ನೂ ಸ್ವಲ್ಪ ಬೆಟರ್ ಆಗಿ ಜನರಿಗೆ ಸಿಗುವಂತ ಮಾಡ್ಲಿಕ್ಕೆ, ಹೇಗೆ ಅಂತ ಹೇಳಿದ್ರೆ ಕೆಲವ್ರ ಹತ್ರ ಅಂದ್ರೆ ಆರ್ಬಿಡಿ ಈ ಫೈನಾನ್ಸ್ ಅನ್ನೋದು ಸೈಟಿಗೆ ಲೋನ್ ಕೊಟ್ಟು ಜನರಿಗೆಲ್ಲ ಹೆಲ್ಪ್ ಆಗೋ ತರ ಮಾಡೋದ ಉದ್ದೇಶ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲಾ ವರ್ಗದವರಿಗೂ ಸೈಟ್ ತಗೊಳ್ಳಿಕ್ಕಾಗ್ಲಿ ಮತ್ತೆ ಇನ್ನೊಂದು ಯಾವ್ದು ಉದ್ದೇಶಕ್ಕಾಗ್ಲಿ ಸಹಾಯ ಆಗೋ ತರ ಆಗತ್ತೆ. ಅದಲ್ಲದೆ ಮುಖ್ಯವಾಗಿ ಸಾಗರ ಭಾಗದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮ್ಗೆಲ್ರಿಗೂ, ಸಾಗರ ಜನತೆಗೂ, ಪತ್ರಕರ್ತರಿಗೂ ಮತ್ತೆಲ್ರಿಗೂ ಇದರಿಂದ ನಾವು ಆಹ್ವಾನ ಮಾಡ್ತಾ ಇದ್ವಿ. ದಯವಿಟ್ಟು ತಾವೆಲ್ಲರೂ ಬಂದು ಪಾಲ್ಗೊಳ್ಬೇಕಾಗಿ, ಉದ್ಘಾಟನೆಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಶುಕ್ರವಾರ 20
ಈಗ ಹೇಳ್ದಾಗೆ ನಮ್ಮಲ್ಲಿ ಯಾವ ತರ ಲೋನ್ ಸಿಗತ್ತೆ ಅಂತ ಹೇಳಿದೆ. ಆಕ್ಚುಲಿ ಎಲ್ಲ ಬ್ಯಾಂಕಲ್ಲೂ ನಾರ್ಮಲಿ ಬ್ಯಾಂಕ್ ಇರಲಿ ಅಥವಾ ಸೊಸೈಟಿಗಳ ಈ ತರ ಲೋನ್ ಸಿಗ್ತಾ ಇದೆ. ನಮ್ಮಲ್ಲಿ ವಿಭಿನ್ನ ಅಂತಂದ್ರೆ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರು ನಮ್ಮಲ್ಲಿ ಡೆಪಾಸಿಟ್ ಮಾಡೋದ್ರಿಂದ FD ಇರ್ಬೋದು, RD ಇರ್ಬೋದು ಅಥವಾ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ಇರ್ಬೋದು, ಇದು ಮಾಡೋದ್ರಿಂದ ಬ್ಯಾಂಕ್ಗಿಂತ ನಾವು ಎಷ್ಟು ಉತ್ತಮವಾದ ರೇಟ್ ಆಫ್ ರಿಟರ್ನ್ ಅನ್ನು ಕೊಡ್ತಾ ಇದೀವಿ. ಬ್ರೋಚರ್ಸ್ ಇಲ್ಲಿದೆ, ನಾನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ತುಂಬಾ ನೀಟಾಗಿ ಅನಿಲ್ ಅವರು ಈ ಸ್ಕೀಮ್ ಅನ್ನು ರೆಡಿ ಮಾಡಿದ್ದಾರೆ. ಯಾರು ಡೆಪಾಸಿಟ್ ಇರುತ್ತೆ ಅವ್ರಿಗೂ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾ ಇದೀವಿ. ಪ್ಲಸ್ ಸೀನಿಯರ್ ಸಿಟಿಜನ್ಗೆ ಇನ್ನೂ ಎಕ್ಸ್ಟ್ರಾ 0.5% ನೀವು ಎಲ್ಲಿ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಕಾಂಪಿಟೇಟಿವ್ ಆಗಿ ಈ ಸ್ಕೀಮನ್ನ ರೆಡಿ ಮಾಡಿದೀವಿ. ಸೊ ಅದೇ ತರ ಈಗ ನಾನು ಬಿಸ್ನೆಸ್ ಲೋನ್ ಹೇಳಿದೆ, ಅದಲ್ಲದೆ ಇನ್ನೊಂದು 2-3 ಮಂತ್ಸ್ ಅಲ್ಲಿ ಸೆಲ್ಫ್ ಸರ್ವಿಸ್ ಗ್ರೂಪ್ ಇರ್ಬೋದು, ಆಮೇಲೆ ಈಸಿ ಮನಿ ಅಂತೇಳಿ ಇಮಿಡಿಯೇಟ್ ಅಮೌಂಟ್ ಇಂದ ಇರ್ಬೋದು, ಸೇವಿಂಗ್ಸ್ ನ ಪ್ರಮೋಟ್ ಮಾಡಕ್ ಇರ್ಬೋದು, ಅದನ್ನು ಸಹ ಈ ಅಂಬ್ರೆಲಾ ಅಂಡರ್ ನಾವು ತರ್ತಾ ಇದೀವಿ. ಡಿಫ್ರೆಂಟ್ ಏನಂತ ಅಂದ್ರೆ ಈಗ ಎಲ್ಲ ಕೋಆಪರೇಟಿವ್ ಸೊಸೈಟಿ ಇದೆ, ಅವ್ರು ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲ ಅಂತ ಅನ್ಕೊಂತೀನಿ ಆಸ್ ಪರ್ ಮೈ ನಾಲೆಜ್ ಇನ್ ಸಾಗರ್. ಸೊ ಹಾಗಾಗಿ ಇದು ನಮ್ಮ ಲೇಔಟ್ ಕಸ್ಟಮರ್ ಇರ್ಬೋದು, ಆಲ್ರೆಡಿ ನಮ್ಮ ಹತ್ರ ಒಂದು 2,000 ಕಸ್ಟಮರ್ ಬೇಸ್ ಇದೆ, ಅಂದ್ರೆ ನಮ್ಮ RBD ಫ್ಯಾಮಿಲಿ ಇದೆ. ಸೊ ಅವರಿಗೆ ಹಾಗೆ ನಮಗೆ ಮತ್ತೆ ಸಾಗರ ಜನತೆಗೆ ಇದೊಂದು ಮ್ಯೂಚುವಲ್ ಬೆನಿಫಿಟ್ ಇರ್ಬೋದು. ಸೊ ಹಾಗಾಗಿ ನಮ್ದು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪಾಲಿಗೆ ಮರಣ ಶಾಸನವಾಗಿರುವ ನೂತನ ಜಾಹೀರಾತು ನೀತಿ 2026 ಜಾರಿಗೊಳಿಸದೆ ಪುನರ್ ಪರಿಶೀಲಿಸುವಂತೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರಜಾಪ್ರಭುತ್ವದ 4ನೇ ಅಂಗವೆನಿಸಿರುವ ಪತ್ರಿಕಾ ರಂಗವನ್ನು ಆರೋಗ್ಯಕರವಾಗಿ ಉಳಿಸಲು ತಮ್ಮ ಸಹಕಾರ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಎಂದಿಗೂ ಅಗತ್ಯ ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತಾ ತಕ್ಷಣ ಈ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಸಂಘದ ಅಧ್ಯಕ್ಷ ಮಹೇಶ್ ಹೆಗಡೆ, ಪ್ರಧಾನ ಕಾರ್ಯದರ್ಶಿ MG ರಾಘವನ್, ಸಹ ಕಾರ್ಯದರ್ಶಿ ಲೋಕೇಶ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಜಿಲ್ಲಾ ಆಹ್ವಾನಿತ ಸದಸ್ಯ ಜಿ ನಾಗೇಶ್, ಪ್ರಮುಖರಾದ ಎಂ ರಾಘವೇಂದ್ರ, ರಾಜೇಶ್ ಬಡ್ತಿ, ಶಿವಕುಮಾರ್ ಗೌಡ, ಮಾಸ ನಂಜುಂಡಸ್ವಾಮಿ, ಸತ್ಯನಾರಾಯಣ್, ಇಮ್ರಾನ್ ಸಾಗರ್, ಜಮೀಲ್ ಸಾಗರ್, ರಫೀಕ್ ಕೊಪ್ಪ, ನಾಗರಾಜ್, ವಸಂತ್ ಇನ್ನಿತರರು ಹಾಜರಿದ್ದರು. ತ್ಯಾಗರ್ತಿಯಲ್ಲಿ ನಡೆಯುತ್ತಿರುವ ವಿದ್ಯುತ್ ಗ್ರಿಡ್ ಕಾಮಗಾರಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದ್ದಾರೆ. ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ಕೊಪ್ಪ ನಾರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗ್ರಿಡ್ ಕಾಮಗಾರಿ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕುಮಾರಗೌಡ, ರೈತ ಸಂಘದ ಪ್ರಮುಖರು ಹಾಜರಿದ್ದರು. ಏನೇನು ಅಹವಾಲು ನಮ್ಮ ಎರಡೂ ಪಾರ್ಟಿ ರೈತರುಗಳು ಇದ್ರು ಅವ್ರನ್ನ ಕರೆದು ಇದೇ ಭಾಗದಲ್ಲಿ ಸೇರಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದ್ವಿ. ಅವತ್ತು ಎಲ್ಲ ರೈತರು ಕೂಡ, ಅಂದರೆ ಕೆಲವು ರೈತರು ಈ ಹಿಂದೆ ಆಗಿರ್ತಕ್ಕಂಥ DPRನ ಚೇಂಜ್ ಮಾಡಬೇಕು, ಮಾರ್ಗ ಬದಲಾವಣೆ ಮಾಡಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರು. ಅದು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಅವ್ರಿಗೆ ಮನವರಿಕೆ ಮಾಡಿ ಅವರ ಏನು ತೋಟ ಕೆಲವು ಕಡೆ ಸ್ವಲ್ಪ ಅಡಿಕೆ ಮರಗಳನ್ನು ತೆಗಿಬೇಕಾಗಿ ಬರ್ಬೋದು, ಅಂಥ ಸಂದರ್ಭದಲ್ಲಿ ಪರಿಹಾರವನ್ನು ನಿಗದಿ ಮಾಡಬೇಕು ಅಂಥೇಳಿ ನಾವು ಇಲಾಖೆಗೆ, ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡು ಈ ಎಲ್ಲ ರೈತರು ಏನು ತಕರಾರು ತೆಗೆದಿದ್ರು ಅವರೆಲ್ಲರನ್ನೂ ಕೂಡ ಅವರಿಗೆ ತಿಳಿ ಹೇಳಿ ಅವರಿಗೆ ಮನವರಿಕೆ ಮಾಡಿ ಅವತ್ತು ಒಪ್ಪಿಸಿದ್ವು. ತದನಂತರ ಕೆಲವು ಕಿಡಿಗೇಡಿಗಳು, ಅದರಲ್ಲೇ ಇರ್ತಕ್ಕಂಥ ಒಂದು 2-3 ಜನ ಯುವಕರು ಮೊನ್ನೆ ಈ KPTCL ಅಧಿಕಾರಿಗಳು ಮತ್ತು ಈ ಗುತ್ತಿಗೆದಾರರ ಮೇಲೆ ಹಲ್ಲೆ ನಡೆಸಿ ಭಾಳ ದೊಡ್ಡ ಮಟ್ಟದ ಹಲ್ಲೆಯನ್ನು ಮಾಡಿದ್ದಾರೆ. ಅಂದರೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದರೆ ಅವರೆಲ್ಲರ ಮೇಲೂ ಕೂಡ ಒಂದು 5-6 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಆನಂದಪುರ ಠಾಣೆಯಲ್ಲಿ. ನಾವು ಇವತ್ತು ಈ ಸ್ಥಳಕ್ಕೆ ಬಂದಿರತಕ್ಕಂಥ ಉದ್ದೇಶ, ಇನ್ನು ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ವಿಳಂಬ ಆಗಬಾರ್ದು. ಈ ಗುತ್ತಿಗೆದಾರರು ಮತ್ತು KPTCL ಅಧಿಕಾರಿಗಳ ಜೊತೆ ನಾವೆಲ್ಲರೂ ಇರ್ತೇವೆ. ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸ್ಕೊಡ್ಬೇಕು. ನಮ್ಮ ಈ 3-4 ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೈತರಿಗೂ ಈ ವಿದ್ಯುತ್ ಗ್ರಿಡ್ನ ಸೇವೆ ಆದಷ್ಟು ಬೇಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಈ ಗುತ್ತಿಗೆದಾರರು ಮತ್ತು ಈ KPTCLನ ಅಧಿಕಾರಿಗಳು, ನೌಕರರ ಪರವಾಗಿ ನೈತಿಕವಾಗಿ ಅವರಿಗೆ ಧೈರ್ಯ ತುಂಬಬೇಕು, ಬೆಂಬಲ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಏನಾದರೂ ತಮ್ಮ ತಕರಾರುಗಳಿದ್ದರೆ ಕಾನೂನಾತ್ಮಕವಾಗಿ ನೋಡ್ಕೊಳ್ಬೇಕೇ ವಿನಃ ಈ ಕಾಮಗಾರಿಗೆ ಯಾರೂ ಅಡ್ಡಿಪಡಿಸಬಾರ್ದು. ಈ ಸಂದರ್ಭದಲ್ಲಿ ಇನ್ಮೇಲೆ ಅಡ್ಡಿಪಡಿಸಿ ಸುಮ್ಮನೆ ತೊಡಕುಂಟು ಮಾಡಿ ರೈತರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಮನವಿಯನ್ನು ಮಾಡ್ಕೊಳ್ತಾ, ಇನ್ನು ಸದಾ ಈ ಕಾಮಗಾರಿ ಮುಗಿಯೋವರೆಗೂ ರೈತ ಸಂಘಟನೆ ಇವ್ರ ಜೊತೆ ಇರುತ್ತೆ.
ಖಂಡಿತ ನಾವೇ ನಿಂತು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ಕೊಳ್ಳುವಂಥ ಶಬ್ದವನ್ನು ಮಾಡಿದ್ದೇವೆ. ಇನ್ನು ಯಾವತ್ತೂ ಕೂಡ ಈ ತಂಟೆ ತಕರಾರಿಗೆ ಇಲ್ಲಿ ಅವಕಾಶವನ್ನು ನಾವು ಕೊಡೋದಿಲ್ಲ. ಹಾಗೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡಿದ್ದೇವೆ. ಅವರು ಕೂಡ ಇವತ್ತಿನಿಂದ ರಕ್ಷಣೆಯನ್ನು ಇವರಿಗೆ ಕೊಟ್ಕೊಂಡು ಕೆಲಸ ಮಾಡಿಕೊಡೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಈಗ ಸಿಬ್ಬಂದಿಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಮುಂದೆನೂ ಕೂಡ ಇದು ಮುಗಿಯೋವರೆಗೂ ಅವರ ರಕ್ಷಣೆಯನ್ನು ಕೇಳಿದ್ದೇವೆ. ಇನ್ನು ಯಾವುದೇ ರೀತಿ ಯಾವುದೇ ತಂಟೆ ತಕರಾರಿಗೆ ಅವಕಾಶ ಇಲ್ಲ. ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ, ಮತ್ಯಾವ ತಂಟೆಯನ್ನು ತರಬೇಡಿ, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಕಟ್ ಮಾಡಿ ಏನಾಯ್ತಾ? ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.